ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತು ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ. ನನಗೆ ಒಂದು 2-3 ಐಟಮ್ ಬೇಕಾಗಿತ್ತು. ಸೊ ಕ್ವಿಕ್ಕಾಗಿ ಗ್ರ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಗ್ರೋಸರಿ ಸ್ಟೋರ್ಗೆ ಬಂದಿದ್ದೀನಿ. ಇವತ್ತು ನಾನು ಈ ಗ್ರೋಸರಿ ಸ್ಟೋರ್ದು ಫುಲ್ ಟೂರ್ ಮಾಡ್ತಾಯಿಲ್ಲ, ಜಸ್ಟ್ ಕ್ವಿಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನಿಮಗೆ. ಹಸ್ಬೆಂಡ್ ಬರ್ಡೇ ಕಾರ್ಡ್ ತೊಗೊಳಕ್ಕೆ ಬಂದಿದ್ದೀನಿ. ತುಂಬಾ ಆಪ್ಷನ್ಸ್ ಇತ್ತು. ಸೊ ಒಂದು 2-3 ನಿಮಿಷ ತೊಗೊಂಡೆ ನಾನು ಫೈನಲೈಸ್ ಮಾಡ್ಕೊಳ್ಳೋದಕ್ಕೆ. 1-2 ಅಂತ ಕನ್ಫ್ಯೂಷನಲ್ಲಿದ್ದೆ. ಸೊ 2 ಕಾರ್ಡ್ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಯಾವ್ದು ಕೊಡ್ತೀನಿ ಅಂತ, ನೋಡೋಣ ಹೇಗಾಗುತ್ತೆ ಅಂತ. ನಾವು ಯೂಶ್ವಲಾಗಿ ಬರ್ತ್ಡೇಗೆ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕಾರ್ಡ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ. ನನಗಿದು ಇಷ್ಟ ಆಗುತ್ತೆ, ಕಾರ್ಡ್ನ ಕೊಡೋದು ಬರ್ಡೇ ಯಾರ್ದಾದ್ರೂ ಇದ್ದಾಗ. ಈವನ್ ಫ್ರೆಂಡ್ಸು ಯಾರಾದರೂ ನನಗೆ ಬರ್ಡೇ ಇದೆ ಅಂತ ಗೊತ್ತಾದರೆ ನಾನು ಯೂಶ್ವಲಾಗಿ ಕಾರ್ಡ್ ಕೊಡ್ತೀನಿ. ಅದೇನೋ ಗೊತ್ತಿಲ್ಲ, ಸ್ಕೂಲಿಂದ ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಐ ಫೀಲ್ ಗುಡ್ ಆ್ಯಕ್ಚುಲಿ. ಈಗ ಬೇಕರಿ ಸೆಕ್ಷನ್ ಕಡೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಫ್ರೀಝರಲ್ಲಿ ಆಲ್ರೆಡಿ ಮಾಡಿ ಇಟ್ಟಿರೋಂಥ ತುಂಬ ಕೇಕ್ಸ್ಗಳು ಇದೆ. ಹಾಗೆಯೇ ಇಲ್ಲಿ ಅಮೇರಿಕನ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದರೆ ಕ್ರಸಾಂಟ್ ಆಗಿರ್ಬೋದು, ಪೇಸ್ಟ್ರೀಸ್ ಮತ್ತು ಡೋನಟ್ಸ್ ಪ್ರಿಫರ್ ಮಾಡ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಇಲ್ಲಿ ಯೂಶ್ವಲಾಗಿ ಫ್ರೆಶ್ ಆಗಿ ಸಿಗುತ್ತೆ ಯಾವಾಗಲೂ. ಇನ್ ಕೇಸ್ ಫ್ರೆಶ್ ಆಗಿರೋ ಕೇಕ್ ಏನಾದರೂ ಬೇಕು ಅಂತಂದರೆ 2 ಡೇಸ್ ಮುಂಚೆ ಹಾಗೆ ನಾವು ಕಾಲ್ ಮಾಡಿ ಆರ್ಡ್ರ್ ಮಾಡಿದರೆ ರೆಡಿ ಇರುತ್ತೆ. ಹಾಗೆಯೇ ಬೇಕರಿ ಮುಂದ್ಗಡೆನೇ ನಾವು ನೋಡ್ಬೋದು ಕೆಲವೊಂದು ಪೇಸ್ಟ್ರೀಸ್ ಆಗಿರ್ಬೋದು ಮತ್ತು ಕ್ರಸಾಂಟ್, ಹಾಗೆಯೇ ಡಿಫ್ರೆಂಟ್ ವೆರೈಟಿ ಕುಕೀಸ್ನ ಇಟ್ಟಿದ್ರು. ಆ ಪೇಸ್ಟ್ರೀಸಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಅಂತಂದರೆ ಆ್ಯಪಲ್ದು ಇತ್ತು ಮತ್ತು ಚೆರಿ ಇತ್ತು. ನಾನು ಚೆರಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನೊಂದು ತೊಗೊಂಡೆ. ಸೊ ನಾನು ಮುಂಚೆ ಯಾವುದೋ ಕೇಕ್ ಆರ್ಡ್ರ್ ಮಾಡಿರಲಿಲ್ಲ, ಫ್ರೀಝರಲ್ಲಿರೋದೇ ನೋಡೋಣ ಅಂತ ಚೆಕ್ ಮಾಡ್ತಾಯಿದ್ದೆ. ಬಟ್ ಸೈಜ್ ಎಲ್ಲ ತುಂಬಾ ದೊಡ್ಡದಿತ್ತು. ನಾವಿರೋದೇ 4 ಜನ, ಮಕ್ಕಳು ಅಷ್ಟು ಕೇಕ್ ತಿನ್ನಲ್ಲ. ಸೊ ಹಾಗಾಗಿ ನಾವು ಬೇರೆ ಬೇಕ್ರಿಯಲ್ಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೇಕ್ನ ತೊಗೊಳ್ಳಿಲ್ಲ. ಇಲ್ಲಿ ಈ ಕುಕೀಸ್ ಆಗಿರ್ಬೋದು ಮತ್ತು ಪೇಸ್ಟ್ರೀಸು, ಸ್ಪೆಷಲಿ ಕ್ರಸಾಂಟ್ ಬಟರ್ ಹಾಕ್ಬಿಟ್ಟು ಮಾಡಿರ್ತಾರೆ, ತುಂಬಾ ಸಾಫ್ಟಾಗಿರುತ್ತೆ. ಸ್ನ್ಯಾಕಿಂಗ್ ಆಗಿರ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಫ್ರೆಶ್ ಬ್ರೆಡ್ಡು, ಎಷ್ಟು ದೊಡ್ಡದಿದೆ ನೋಡಿ. ಅದು ಒಂದೊಂದು ಪ್ಯಾಕ್ $5. ಮನೆಯಲ್ಲಿ ತುಂಬ ಜನ ಇದ್ದಾರೆ, ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಕ್ರಸಾಂಟ್ ಆಗಿರ್ಬೋದು, ಕುಕೀಸು ಮತ್ತು ಪೇಸ್ಟ್ರೀಸು ಇದೆಲ್ಲ ಹೋಲ್ಸೇಲ್ ಸ್ಟೋರಲ್ಲಿ ಸಿಗುತ್ತೆ. ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಇದು ಎಲ್ಲ. ಇಲ್ಲಿ ಕಾಸ್ಕೋ ಅಂತ ಒಂದು ಹೋಲ್ಸೇಲ್ ಸ್ಟೋರ್ ಇದೆ, ಅಲ್ಲಿ ನಮಗೆ ತುಂಬ ಒಳ್ಳೆ ಕ್ವಾಂಟಿಟಿಯಲ್ಲಿ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ಮುಂದಕ್ಕೆ ಬರ್ತಾ ಇದ್ದಾಗೇ ಒಂದು ಸಣ್ಣ ಫುಡ್ ಏರಿಯಾ ಇದೆ. ಹಾಟ್ ಬಾರ್ ಮತ್ತು ಏಷ್ಯನ್ ಬಾರ್ 2 ಆಪ್ಷನ್ಸ್ ಇದೆ. ನೋಡ್ಬೋದು ನೂಡಲ್ಸ್ ಆಗಿರ್ಬೋದು, ವೈಟ್ ರೈಸ್ ಮತ್ತು ಫ್ರೈಡ್ ರೈಸ್ ಇತ್ತು. ಹಾಗೆಯೇ ಗ್ರಿಲ್ಡ್ ವೆಜಿಟೇಬಲ್ಸ್. ಏಷ್ಯನ್ ಬಾರಲ್ಲಿ ಆರೆಂಜ್ ಚಿಕನ್ ಆಪ್ಷನ್ ಇತ್ತು ಮತ್ತು ಪೊಟೇಟೊ ಬೀಫ್ ಅಂತ ಏನಾಯಿತು. ನಾನು ಹಾಗೆ ನೋಡ್ತಾ ಇದ್ದೆ, ಅದನ್ನ ಸ್ಪೂನಲ್ಲಿ ತೊಗೊಂಡು ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ರೌಂಡಾಗಿ ಕಾಣಿಸ್ತಿದೆ ಅಲ್ವ, ಇದೇನೋ ಕ್ರ್ಯಾಬಿಂದ ಮಾಡಿರೋದು. ಮತ್ತು ಸ್ವಲ್ಪ ವೆಜಿ ರೋಲ್ಸ್ ಎಲ್ಲ ಇತ್ತು. ಹಾಗೆ ಪಕ್ಕಕ್ಕೆ ಸೂಪ್ ಸೆಕ್ಷನ್ ಇತ್ತು. ಸೂಪಲ್ಲಿ ವೆಜಿಟೇಬಲ್ ಸೂಪ್ ಇತ್ತು ಮತ್ತು ಹಾಗೆಯೇ ಚಿಕನ್ ಮತ್ತು ಮಟನ್ ಸೂಪ್ ಕೂಡ ಇಟ್ಟಿದ್ರು.
ಸೊ ನೋಡ್ತಾ ಇದ್ದೀರಲ್ವಾ, ಗ್ರಾಸರಿ ಸ್ಟೋರ್ ಎಷ್ಟು ದೊಡ್ಡದಾಗಿದೆ, ಹಾಗೆಯೇ ತುಂಬಾ ಕ್ಲೀನಾಗಿದೆ ಅಲ್ವಾ. ನಾನು ಏನೂ ತೊಗೊಳ್ಳಿಲ್ಲ ಜಾಸ್ತಿ, ಜಸ್ಟ್ ಗ್ರೀಟಿಂಗ್ ಕಾರ್ಡ್ಸ್, ಬನಾನಾ ಮತ್ತು ಪೇಸ್ಟ್ರೀಸ್ ಅಷ್ಟೇ ತೊಗೊಂಡಿದ್ದು. ನಾನು ಈ ಸ್ಟೋರಿಗೆ ಬರ್ತಾನೆ ಇರ್ತೀನಿ, ಮತ್ತು ನಿಮಗೆ ಯಾವಾಗಾರು ಆದರೆ ಫುಲ್ ಟೂರ್ ಮಾಡ್ತೀನಿ. ಸೊ ಇದು ಅಮೇರಿಕನ್ ಗ್ರಾಸರಿ ಸ್ಟೋರ್ ಆಗಿರೋದ್ರಿಂದ ವೆಜ್ಜೀಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಹಾಗಾಗಿ ನಾನು ಯೂಶ್ವಲಾಗಿ ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ತೊಗೊಳ್ತಾ ಇರ್ತೀನಿ, ಬಟ್ ಏನಾರು ಅರ್ಜೆಂಟ್ ಇದ್ದರೆ ಇಲ್ಲಿ ಬೈ ಮಾಡ್ತೀನಿ. ಸೊ ನಂದು ಶಾಪಿಂಗ್ ಎಲ್ಲ ಮುಗೀತು, ಸೆಲ್ಫ್ ಚೆಕ್ಔಟ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.